ಎದ್ದಿ ಈ ಮೂವಿಯ ಟ್ರೈಲರ್ ರಿಲೀಸ್ ಆಗಿದೆ. ನಂಗೆ ಈ ಮೂವಿ ಜೂನ್ 4ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ನಂಗೆ ಈ ಮೂವಿಯಲ್ಲಿ ರಾಮ್ ಚರಣ್ ಅವರು, ನಮ್ಮ ಶಿವಣ್ಣ ಅವರು, ಹಿಂಗೆ ತುಂಬಾನೇ ಜನ ನಟಿಸಿದ್ದಾರೆ. ಯಾರ್ಯಾರು ನಟಿಸಿದ್ದಾರೆ ಅಷ್ಟಕ್ಕೂ ಟ್ರೈಲರ್ ನಲ್ಲಿ ಏನೇನಿತ್ತು, ರಾಮ್ ಚರಣ್ ಅವರು ಈ ಸತಿನಾರು ಕಮ್ ಬ್ಯಾಕ್ ಮಾಡ್ತಾರ ಇಲ್ಲ ಮಾಡಲ್ವಾ, ಮತ್ತೆ ಓಡಿಸ್ಕೊಂತಾರ, ಎಲ್ಲಾದ್ನೂ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಸಪೋರ್ಟ್ ಅನ್ನ ಮಾಡಿ. ನಂಗೆ ಇದನ್ನ ಅಂದ್ರೆ ಟ್ರೈಲರ್ ನ ನೋಡ್ತಾ ಇರ್ಬೇಕಾದ್ರೆ ಮೊದಲಿಗೆ ಒಂಥರ ಕಿಕ್ ಸಿಕ್ತು. ಆಮೇಲೆ ನೋಡ್ತಾ ಇರ್ಬೇಕಾದ್ರೆ ಯಾಕೋ ನಾನು ಪೈಲ್ವಾನ್ ಮೂವಿಯ ಟ್ರೈಲರ್ ನೋಡ್ತಾ ಇದೀನಲ್ಲ, ನಾನ್ ಯಾಕೆ ಈ ಟ್ರೈಲರ್ ನೋಡ್ತಾ ಇದೀನಿ, ಇದ್ ಬಂದ್ ತುಂಬಾ ವರ್ಷ ಆಯ್ತಲ್ವಾ ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಎಲ್ಲರಿಗೂ ಕೂಡ ಹಂಗೇನೆ ಅನ್ಸೋದು ಕೂಡ. ಯಾಕಂತಂದ್ರೆ ಮೂವಿ ನಮ್ಮ ಕನ್ನಡದ ಪೈಲ್ವಾನ್ ರೀತಿನೇ ಇದೆ ಅಂತ ನಾನು ಅನ್ಕೊಂತೀನಿ. ಯಾಕಂತಂದ್ರೆ ಇಲ್ಲಿ ಒಬ್ಬ ಹುಡ್ಗ ಇದ್ದಾನೆ, ಅವನ ಹೆಸರೇ ಪೇದಿ. ಅವನು ತುಂಬಾನೇ ಒಳ್ಳೆಯ ಪ್ಲೇಯರ್, ಕ್ರಿಕೆಟ್ ಆಡ್ತಾನೆ, ಕುಸ್ತಿ ಆಡ್ತಾನೆ, ಅದರಲ್ಲೇ ರೇಸ್ ಆಡ್ತಾನೆ. ಅವನಿಗೆ ಇಂಥ ಕಲೆ ಅಂದ್ರೆ ಗೊತ್ತಿಲ್ಲ ಅನ್ನೋಂಗಿಲ್ಲ. ಅದರಲ್ಲೇ ನಮ್ಮ ರಾಮ್ ಚರಣ್ ಅವರು ಅಂದ್ರೆ ಪೆದ್ದಿ ಅಂದ್ರೆ ರಾಮ್ ಚರಣ್ ಅವರು ತುಂಬಾನೇ ಹಲವು ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ಟ್ರೈಲರ್ ನಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ಆಗಿ ನಂಗೆ ಅವರು 4 ರಿಂದ 5 ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ಕುಸ್ತಿ ಪಟು ಆಗಿ, ಇನ್ನೊಂದು ಕ್ರಿಯೇಟರ್ ಆಗಿ, ಇನ್ನೊಬ್ಬ ರೇಸರ್ ಆಗಿ, ಇನ್ನೊಬ್ಬ ಯಾವುದೋ ಒಂದು ಪಂಗಡ ಅಥವಾ ಒಂದು ಊರಿನಗೆ ಪ್ರಾಬ್ಲಮ್ ಆಗಿದೆ, ಅವರ ಪರವಾಗಿ ನಿಂತ್ಕೊಂಡು ಹೋರಾಡೋದು. ಅದಲ್ಲದೆ ಒಬ್ಬ ರೈತನಾಗೂ ಕೂಡ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಅಲ್ಲೊಂದು ಕೆಲವೊಂದು ಹಿಂಟ್ ಅನ್ನೋದು ನಮಗೆ ಸಿಕ್ಕುತ್ತೆ. ಇನ್ ನೆಕ್ಸ್ಟ್ ನಮ್ಮ ಶಿವಣ್ಣ ಅವ್ರು ಬರ್ತಾರೆ. ಅವ್ರ ಬಗ್ಗೆ ಏನಾರು ಹೇಳ್ಬೇಕಾ ನಾವು? ಏನು ಹೇಳಂಗಿಲ್ಲ, ಕಣ್ಣಲ್ಲಿ ಆಕ್ಟಿಂಗ್ ಮಾಡಿ ಬಿಸಾಕ್ಬಿಡ್ತಾರೆ. ಬಟ್ ವಯಸ್ಸಾದವ್ರ ರೀತಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ನನಗೆ ಅದು ಇಷ್ಟ ಆಗ್ಲಿಲ್ಲ ಗುರು. ನಮ್ಮ ಶಿವಣ್ಣನ ಇದೇ ಫಸ್ಟ್ ಟೈಮ್ ಆ ತರ ನೋಡ್ತಾ ಇರೋದು ಕೂಡ. ಇನ್ನು ನೆಕ್ಸ್ಟ್ ಬಂದ್ರೆ ಎಲ್ಲರೂ ಕೂಡ ಪರವಾಗಿಲ್ಲ, ಟ್ರೈಲರ್ ನಲ್ಲಿ ಕಾಣಿಸ್ಕೊಂಡು ತುಂಬಾ ಚೆನ್ನಾಗಿನೇ ಹೋಗ್ತಾರೆ. ಬಟ್ ನನಗೆ ಬೇಜಾರಾಗೋದು ಅಂತಂದ್ರೆ ಜಾನ್ವಿ ಕಪೂರ್ ಅವರು. ಇವರು ದೇವರ ಮೂವಿಲಿ ಏನ್ ನಡ್ಸಿದ್ರು ಇಲ್ಲೂ ಅದೇನೆ ನಡ್ಸಿದ್ದಾರೆ ಅಂತ ನನಗೆ ಅನಿಸುತ್ತೆ ಗುರು. ಬೇರೆ ಏನು ಕಾಣಿಸ್ತಾ ಇಲ್ಲ ನಂಗಂತೂ. ಅದೇ ರೀತಿ ನಡ್ಸಿದ್ದಾರೆ ಅಷ್ಟೇನೆ. ನನ್ನ ಅನ್ಸಿಕೆ ಸಿನಿಮಾದಲ್ಲೂ ಹಿಂಗೇನೆ ಇದ್ಬಿಟ್ರೆ ಮೂವಿ ನೋಡಕ್ ಆಗೋದೇ ಇಲ್ಲ. ಬಟ್ ಮೂವಿ ಮಾತ್ರ ಚೆನ್ನಾಗಿದೆ. ಬಟ್ ನನಗೆ ಎಲ್ಲೂ ಕೂಡ ಮ್ಯೂಸಿಕ್ ಅಷ್ಟು ಇಂಪ್ರೆಷನ್ ಅನ್ನ ಮಾಡ್ಲಿಲ್ಲ ಅಂತ ಅನ್ಕೊಂತೀನಿ. ಅದಲ್ಲದೆ ನನಗೆ ತುಂಬಾನೇ ಇಷ್ಟ ಆಗಿದ್ದು ಅಂತಂದ್ರೆ ರಾಮ್ ಚರಣ್ ಅವರು. ಅವ್ರು ಬಿಟ್ರೆ ನವೀನ್ ಅವರು ಅಂತ ಅನ್ಕೊಂತೀನಿ, ಅವ್ರ ಹೆಸರು ನವೀನ್ ಅಂತ ಅನ್ಕೊಂತೀನಿ. ಹೆಸರು ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ ಗುರು. ಅವರು ಒಂದು ತುಂಬಾ ಚೆನ್ನಾಗಿನೇ ಬಂದ್ರು ಹೋಗ್ತಾರೆ ಟ್ರೈಲರ್ ನಲ್ಲಿ. ಆದ್ರೆ ಮೂವಿನಲ್ಲಿ ಹೆಂಗಿದ್ದಾರೆ ಏನಾಗಿದ್ದಾರೆ ಅಂತ ಮೂವಿನಲ್ಲಿ ನಮ್ಗೆ ಗೊತ್ತಾಗ್ಬೇಕು. ಆದ್ರೆ ರಾಮ್ ಚರಣ್ ಅವರು ಕಿಕ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಹಲವು ಶೇಡ್ಗಳಲ್ಲಿ ಕೂಡ ಬಂದು ಹೋಗಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅಫ್ಕೋರ್ಸ್ ಬಂದು ಹೋಗಿದ್ದಾರೆ ಕೂಡ. ಅದಲ್ಲದೆ ಇವರು ತಗೊಂಡಿರುವಂತ ಮ್ಯೂಸಿಕ್ ಏನಿದೆ ಅಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಪ್ಯಾಕ್ಟ್ ಅನ್ನೋದು ಮಾಡ್ತಾ ಇಲ್ಲ. AR ರೆಹಮಾನ್ ಅವರ ಮ್ಯೂಸಿಕ್ ಅಲ್ಲೂ ಮೂವಿನಲ್ಲಿ ಹಿಂಗಿದ್ರೆ ನಡೆಯಲ್ಲ ಗುರುವೆ. ಸ್ವಲ್ಪನಾರು ಡೆಪ್ತ್ ಅನ್ನೋದ್ ಬೇಕು. ನಮ್ಮ ಅನಿರುದ್ಧ ಅವರಿಗೆ ಇದನ್ನೇ ಅಂದ್ರೆ ಈ ಮೂವಿಗೆ ಮ್ಯೂಸಿಕ್ ಕೊಟ್ಟಿದ್ರೆ ಪೀಕಲ್ ಕೊಟ್ಟಿರೋರು, ಅಷ್ಟು ಸಖತ್ತಾಗಿ ಕೊಟ್ಟಿರೋರು, ಸೂಪರ್ ಆಗಿ ಕೊಟ್ಟಿರೋರು. ಬಟ್ ನನ್ಗೆ ಯಾಕೋ ಮ್ಯೂಸಿಕ್ ಅಷ್ಟು ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ನೋಡೋಣ ಮೂವಿ ಬಂದ್ಮೇಲೆ ಇನ್ನು ಅಷ್ಟು ಕ್ಲಾರಿಟಿ ಇರಲ್ಲ ಅಲ್ವಾ ಟ್ರೈಲರ್ ನಲ್ಲಿ. ಅದಲ್ಲದೆ ನನಗೆ ಕ್ಲೈಮ್ಯಾಕ್ಸ್ ಒಂದು ಫ್ರೇಮ್ ತುಂಬಾ ಇಷ್ಟ ಆಗೋಯ್ತು. ನಮ್ಮ ರಾಮ್ ಚರಣ್ ಅವರು ಬರ್ತಾರೆ, ಬ್ಯಾಟ್ ಬಿಸಾಕ್ತಾರೆ, ಪೈಲ್ವಾನ್ ಆಗ್ತಾರೆ. ಆ ಫ್ರೇಮ್ ಮಾತ್ರ ಫ್ಯಾನ್ಸ್ಗೆ ಹಬ್ಬ ಕೊಡುತ್ತೆ. ತುಂಬಾನೇ ಚೆನ್ನಾಗಿದೆ. ನನಗೆ ಇದು ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ಹೋಗಿ ಗೇಮ್ಗೆ ನಿಂತ್ಕೊಳುತ್ತೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಅದಲ್ಲದೆ ರಾಮ್ ಚರಣ್ ಅವರು ಅಜ್ಞಾತವಾಸದಲ್ಲಿ ಇರ್ತಾರೆ. ಅದೇ ನಾನು ಹೇಳಿಲ್ವಾ, ಪೈಲ್ವಾನ್ ರೀತಿನೇ ನನ್ಗೆ ಯಾಕೋ ಕೆಲವೊಂದು ಫ್ರೇಮ್ಗಳು ಹಂಗೇನೆ ಕಾಣಿಸುದು ಅಷ್ಟೇನೆ. ಮೂವಿ ಈ ತರ ಇರೋದಿಲ್ಲ ಅಂತ ಅನ್ಕೊಂತೀನಿ. ನೋಡೋಣ ಮೂವಿ ಹೆಂಗೆಲ್ಲ ಇರುತ್ತೆ ಅಂತ. ಇಷ್ಟೇನೆ ನಾನು ಈ ಟ್ರೈಲರ್ ಬಗ್ಗೆ ರಿವ್ಯೂ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಟ್ರೈಲರ್ ಬಗ್ಗೆ ಇನ್ನೇನ್ ಹೇಳಕ್ಕಾಗುತ್ತೆ ಗುರುವೆ, ಇಲ್ಲಾಂದ್ರೆ ರಿಯಾಕ್ಷನ್ ವಿಡಿಯೋನ ಮಾಡ್ಬೇಕಾಗುತ್ತೆ ಅಷ್ಟೇನೆ. ನೋಡೋಣ, ರಿಯಾಕ್ಷನ್ ವಿಡಿಯೋ ಮಾಡೋಕಾದ್ರೆ ಮಾಡ್ತೀನಿ. ಅಫ್ಕೋರ್ಸ್ ಪೆದ್ದಿ ಮೂವಿಲಿ ರಾಮ್ ಚರಣ್ ಅವ್ರು ಕಂಪ್ಲೀಟ್ ಕಮ್ಬ್ಯಾಕ್ ಅನ್ನ ಮಾಡ್ತಾರೆ. ಬೇರೆ ಸ್ಟಾರ್ ಕಾಸ್ಟ್ ಬಗ್ಗೆ ಗೊತ್ತಿಲ್ಲ, ರಾಮ್ ಚರಣ್ ಅವ್ರ ಕಮ್ಬ್ಯಾಕ್ ಖಂಡಿತವಾಗ್ಲೂ ಆಗುತ್ತೆ. ಬಟ್ ಮೂವಿನ ನನಗೆ ಯಾಕೋ ಸ್ವಲ್ಪ ಇಂಪ್ರೆಷನ್ ಇದೆ, ಅಂದ್ರೆ ಇಂಪ್ಯಾಕ್ಟ್ ಅದನ್ನ ಮಾಡುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ. ಇದೇ ಜೂನ್ 4ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ಥಿಯೇಟರ್ಗಳಿಗೆ ಹೋಗಿ ನೋಡಿ. ಎಸ್ಪೆಷಲಿ 4ನೇ ತಾರೀಕು ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ಬೇಕಾಯ್ತು. ಹೋಯ್ತು ಬಿಡಿ. ಅದು ಇನ್ನು ಹೊಸ ರಿಲೀಸ್ ಡೇಟ್ ಬಂದಿಲ್ಲ. ನೋಡೋಣ ಯಾವಾಗ ಬರುತ್ತೆ ಅಂತ. ಇದು ಆ ಜಾಗಕ್ಕೆ ಬಂದಿದೆ. ನೋಡೋಣ ಮೂವಿ ಹೆಂಗಿರುತ್ತೆ ಅಂತ. ಇಷ್ಟ ಆದ್ರೆ ಖಂಡಿತವಾಗ್ಲು, ಅಂದ್ರೆ ನಾನ್ ನೋಡಿದ್ರೆ ಖಂಡಿತವಾಗ್ಲೂ ರಿವ್ಯೂ ಅನ್ನ ಹಾಕ್ತೀನಿ. ಯಾರು ಕೂಡ ನಮ್ಮ ಚಾನೆಲ್ ನ ಮಿಸ್ ಅನ್ನ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ನೋಡ್ತಾ ಇರಿ ಗುರುವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಬಾಯ್.